ವಿಷ್ಣುವಿನ ದಶಾವತಾರದ ಕಥೆಯಲ್ಲಿ ಮೊದಲ ಅವತಾರದ ಮತ್ಸ್ಯಾವತಾರದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಈಗ ಎರಡನೇ ಅವತಾರವಾದಂಥ ಕೂರ್ಮ ಅವತಾರದ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಮಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸತ್ಯಯುಗದಲ್ಲಿ ಒಮ್ಮೆ ದೇವತೆಗಳ ರಾಜ ಇಂದ್ರ ತನ್ನ ಬಳಿಯಿದ್ದ ಆನೆಯ ಮೇಲೆ ಸವಾರಿ ಮಾಡುತ್ತಾ ಬರುತ್ತಿದ್ದಾಗ ಎದುರಿಗೆ ದೂರ್ವಾಸ ಮುನಿ ಸಿಕ್ಕರು. ದೂರ್ವಾಸರು ಇಂದ್ರನಿಗೆ ಆಶೀರ್ವಾದದ ರೂಪದಲ್ಲಿ ಒಂದು ಹೂವಿನ ಮಾಲೆಯನ್ನು ನೀಡಿದರು. ಆದರೆ ದೊಡ್ಡ ಸಂಪತ್ತಿನ ಗಳಿಕೆ ಮತ್ತು ರಾಕ್ಷಸರ ಮೇಲಿನ ಹಿಡಿತದಿಂದ ದುರಂಕಾರಿಯಾಗಿದ್ದ ಇಂದ್ರ ಆ ಮಾಲೆಯನ್ನು ತನ್ನ ಆನೆಯ ಸೊಂಡಲಿಗೆ ಹಾಕಿದ. ಆನೆಗೆ ಹೂವಿನ ವಾಸನೆಯಿಂದ ಕಿರಿಕಿರಿ ಉಂಟಾಗಿ ಅದನ್ನು ತನ್ನ ಕಾಲುಗಳಿಂದ ವಸಕಿ ಹಾಕಿತು. ದೂರ್ವಾಸರು ಮೊದಲೇ ಕೋಪಿಷ್ಠರಾಗಿದ್ದು ಈ ಘಟನೆಯಿಂದ ಅವಮಾನಿತರಾಗಿ ದೇವತೆಗಳ ಸಂಪತ್ತೆಲ್ಲ ಕರಗಿ ಹೋಗಲಿ, ಸೋಲುಗಳು ಹೆಚ್ಚಾಗಲಿ ಎಂಬ ಶಾಪವನ್ನು ನೀಡಿದರು. ಈ ಶಾಪದ ನಂತರ ಅಸುರರು ದೇವತೆಗಳನ್ನು ಕೊಲ್ಲಲು ಆರಂಭಿಸಿದರು. ದೇವಲೋಕದ ಸಂಪತ್ತು ಕ್ಷೀಣಿಸತೊಡಗಿತು. ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ವಿಷ್ಣುವಿನ ಮೊರೆ ಹೋದ. ವಿಷ್ಣು ದೇವತೆಗಳಿಗೆ ಸಂಪತ್ತು ಮತ್ತು ಅಮರತ್ವ ಸಿಗಲು ಅಮೃತವನ್ನು ಪಡೆಯಬೇಕು. ಅಮೃತಕ್ಕಾಗಿ ಕ್ಷೀರಸಮುದ್ರವನ್ನು ಕಡೆಯಬೇಕು. ಅದಕ್ಕೆ ದೊಡ್ಡ ಶಕ್ತಿಯ ಅಗತ್ಯವಿದೆ. ಹೀಗಾಗಿ ನೀವು ಅಸುರರ ಬೆಂಬಲವನ್ನು ಪಡೆದುಕೊಳ್ಳಿ ಅಂತ ಸಲಹೆಯನ್ನು ನೀಡಿದ. ಅದರಂತೆ ಅಸುರರ ಗುರು ಶುಕ್ರಾಚಾರ್ಯರ ಮೂಲಕ ಅಮೃತ ಪಡೆಯಲು ನಮಗೆ ಸಹಾಯ ಮಾಡಿದರೆ ಅಸುರರಿಗೂ ಅರ್ಧ ಅಮೃತವನ್ನು ಕೊಡುತ್ತೇವೆ ಎಂಬ ಭರವಸೆಯನ್ನು ನೀಡಿ ದೇವತೆಗಳು ಸಮುದ್ರಮಂಥನಕ್ಕೆ ಸಿದ್ಧರಾದರು. ಅಮೃತಕ್ಕಾಗಿ ಶುಕ್ರಾಚಾರ್ಯರು ದಾನವರನ್ನೂ ಸಹ ಸಮುದ್ರಮಂಥನಕ್ಕೆ ಒಪ್ಪಿಸಿದ. ಕ್ಷೀರ ಸಮುದ್ರವನ್ನು ಮಂಥನ ಮಾಡಲು ಕಡೆಗೋಲಾಗಿ ಮಂದಾರ ಪರ್ವತವನ್ನು, ಹಗ್ಗವಾಗಿ ಸರ್ಪಗಳ ರಾಜ ವಾಸುಕಿಯನ್ನು ಬಳಸಿ ತಲೆಯ ಭಾಗವನ್ನು ರಾಕ್ಷಸರು ಮತ್ತು ಬಾಲವನ್ನು ದೇವತೆಗಳು ಹಿಡಿದು ಸಮುದ್ರವನ್ನು ಕಳೆಯಲು ಆರಂಭಿಸಿದರು. ಆದರೆ ಸ್ವಲ್ಪ ಸಮಯಕ್ಕಾಗಲೇ ಬೃಹದಾಕಾರವಾಗಿದ್ದ ಮಂದಾರ ಪರ್ವತ ಸಮುದ್ರದ ತಲಕ್ಕೆ ಹೋಗಿ ಕಚ್ಚಿಕೊಂಡಿತು. ಅದನ್ನು ಮೇಲೆ ಎತ್ತುವುದಕ್ಕೆ ದೇವತೆಗಳ ಮತ್ತು ದಾನವರಿಬ್ಬರ ಶಕ್ತಿಯೂ ಸಾಲದಿದ್ದಾಗ ಮತ್ತೆ ವಿಷ್ಣುವಿನ ಸಹಾಯಕ್ಕಾಗಿ ಬೇಡಿಗರು. ಆಗ ವಿಷ್ಣು ಮತ್ತೊಮ್ಮೆ ಭೂಮಿಯ ಮೇಲೆ ಅವತಾರವನ್ನು ಎತ್ತಿದ. ಆ ಅವತಾರವೇ ವಿಷ್ಣುವಿನ ಎರಡನೆಯ ಅವತಾರವಾದ ಕೂರ್ಮ ಅಥವಾ ಆಮೆಯ ಅವತಾರ. ಕೂರ್ಮ ಅವತಾರವು ಬಲಿಷ್ಠವಾದ ಬೆನ್ನಿನ ಚಿಪ್ಪು ಹೊಂದಿರುವ ದೊಡ್ಡ ಆಮೆಯ ದೇಹ ಮತ್ತು ಮಾನವನ ಶರೀರವುಳ್ಳ ಅವತಾರವಾಗಿದ್ದು, ಇದು ಅಚಲವಾದ ರಕ್ಷಣೆ ಮತ್ತು ಬೆಂಬಲದ ಸಂಕೇತವಾಗಿತ್ತು. ಈ ಅವತಾರದಲ್ಲಿ ವಿಷ್ಣು ಸಂಪೂರ್ಣ ಮಂದಾರ ಪರ್ವತವನ್ನು ಒಬ್ಬನೇ ತನ್ನ ಬೆನ್ನ ಮೇಲಿಟ್ಟುಕೊಂಡು ಸಮುದ್ರ ಮಂಥನಕ್ಕೆ ಸಹಕಾರ ನೀಡಿದ. ಸಮುದ್ರ ಮಂಥನದಲ್ಲಿ ಒಟ್ಟು 14 ರತ್ನಗಳು ಹೊರಬಂತು. ಅದರಲ್ಲಿ ಮೊದಲನೆಯದಾಗಿ ಬಂದ ಹಾಲಾಹಲವನ್ನು ಲೋಕರಕ್ಷಣೆಗಾಗಿ ಶಿವ ಕುಡಿದು ನೀಲಕಂಠನಾದ. ಎರಡನೆಯದಾಗಿ ಬಂದ ಕಾಮಧೇನು ಹಸುವನ್ನು ದೇವತೆಗಳು ಋಷಿಗಳಿಗೆ ನೀಡಿದರು. ನಂತರ ಬಂದ ಉಚ್ಚೈಶ್ರವ ಎಂಬ ಕುದುರೆ ಹಾಗೂ ಐರಾವತ ಎಂಬ ಆನೆ ಇಂದ್ರನಿಗೆ ದೊರೆಯಿತು. ಐದನೆಯದಾಗಿ ಬಂದ ಕೌಸ್ತುಭಮಣಿ ವಿಷ್ಣುವಿನ ಕೊರಳು ಸೇರಿತು. 6 ಮತ್ತು 7ನೆಯದಾಗಿ ಬಂದ ಪಾರಿಜಾತ ವೃಕ್ಷ ಮತ್ತು ಅಪ್ಸರೆಯರು ಇಂದ್ರಲೋಕದ ಪಾಲಾದರು. 8ನೆಯದಾಗಿ ಹೊರಬಂದ ಸಂಪತ್ತಿನ ದೇವತೆ ಲಕ್ಷ್ಮೀದೇವಿ ಶ್ರೀಹರಿಯ ಪತ್ನಿಯಾದರು. 9ನೆಯದಾಗಿ ವಾರುಣಿ ಅಥವಾ ಸುರ ಎಂಬ ಮಧ್ಯದ ಅಧಿಪತಿ ದೇವಲೋಕಕ್ಕೆ ಸೇರ್ಪಟ್ಟನು. 10ನೆಯದಾಗಿ ಬಂದ ಚಂದ್ರನನ್ನು ಶಿವ ಜಟೆಯಲ್ಲಿ ಧರಿಸಿದ. ನಂತರ ಬಂದ ಪಾಂಚಜನ್ಯ ಎಂಬ ಶಂಖ, ಶಾರಂಗ ಎಂಬ ಧನಸ್ಸು ವಿಷ್ಣುವಿಗೆ ಹಾಗೂ ಧನ್ವತರಿ ಎಂಬ ವೈದ್ಯ ದೇವಲೋಕಕ್ಕೆ ಎಂದು ನಿರ್ಧಾರ ಆಯಿತು. ಸಮುದ್ರ ಮಂಥನದ ಒಪ್ಪಂದದ ಪ್ರಕಾರ ಅಮೃತದಲ್ಲಿ ಮಾತ್ರ ದಾನವರಿಗೆ ಭಾಗ ಇತ್ತು. ಹೀಗಾಗಿ 14ನೆಯದಾಗಿ ಬಂದ ಅಮೃತ ಕಳಶಕ್ಕಾಗಿ ದೇವತೆಗಳು ಮತ್ತು ದಾನವರ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ದಾನವರಿಗೆ ಅಮೃತ ಸಿಕ್ಕರೆ ಲೋಕವನ್ನು ನಾಶ ಮಾಡುತ್ತಾರೆ ಎಂಬ ಕಾರಣಕ್ಕಾಗಿ ಮತ್ತೆ ದೇವತೆಗಳು ವಿಷ್ಣುವಿನಲ್ಲಿ ಬೇಡಿಕೊಂಡಾಗ ಕೂರ್ಮ ಅವತಾರವನ್ನು ಕೊನೆಗೊಳಿಸಿ ವಿಷ್ಣು ಅತ್ಯಂತ ಸುಂದರವಾದ ಮೋಹಿನಿ ಎಂಬ ಸ್ತ್ರೀ ರೂಪ ಧರಿಸಿದ. ಮೋಹಿನಿ ಅಂದಕ್ಕೆ ಮೋಹಿತರಾದ ಅಸುರರು ಅಮೃತವನ್ನು ಸಮನಾಗಿ ಹಂಚುವ ಜವಾಬ್ದಾರಿಯನ್ನು ಮೋಹಿನಿಗೆ ನೀಡಿದರು. ಅಸುರರಿಗೆ ತಿಳಿಯದಂತೆ ಮೋಹಿನಿ ಅಮೃತವನ್ನು ದೇವತೆಗಳಿಗೆ ನೀಡಿದಳು. ಆದರೆ ಈ ತಂತ್ರವನ್ನು ತಿಳಿದ ಸ್ವರ್ಭಾನು ಎಂಬ ಅಸುರ ದೇವತೆಗಳ ವೇಷ ಧರಿಸಿ ಅಮೃತವನ್ನು ಪಡೆದ. ಆಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆತನ ಶಿರವನ್ನು ಕತ್ತರಿಸಿದ. ನಮ್ಮ ಪುರಾಣದಲ್ಲಿ ಆ ಶಿರದ ಭಾಗವನ್ನು ರಾಹು ಎಂದು, ದೇಹವನ್ನು ಕೇತು ಎಂದು ಕರೆಯುತ್ತಾರೆ. ರಾಹು ಕೇತುವಿನ ಕುರಿತಾದಂತೆ ಸಂಪೂರ್ಣ ವಿಡಿಯೋ ಬೇಕಾ? ಕಮೆಂಟ್ ಮಾಡಿ. ಸ್ನೇಹಿತರೆ, ಸಮುದ್ರ ಮಂಥನದಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸಿದ ವಿಷ್ಣು ಕೂರ್ಮ ಅವತಾರ ಮತ್ತು ಮೋಹಿನಿ ರೂಪ ಧರಿಸಿ ಅಸುರರಿಂದ ಲೋಕದ ಜನರ ರಕ್ಷಣೆ ಮಾಡಿದ. ವಿಷ್ಣುವಿನ ಈ ಕಾರ್ಯಕ್ಕೆ ನಿಮ್ಮದೊಂದು ನಮನವನ್ನು ಲೈಕ್ನ ಮೂಲಕ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ವಿಷ್ಣುವಿನ 3ನೇ ಅವತಾರ ವರಹಾವತಾರದ ಜೊತೆಗೆ ಭೇಟಿಯಾಗೋಣ.